ಏರ್ಪೋರ್ಟ್ ನೋಡಿ ಗೈಸ್, ರೈಲ್ವೆ ಸ್ಟೇಷನ್ ಥರ ಅನಿಸ್ತಾ ಇದೆ ನನಗೆ. ಎಷ್ಟು ಜನ ಅಂದರೆ ಜನ 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 ಜನ, ಎಲ್ಲ ಕಡೆ ಜನ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಶಿನಿ ಹರೀಶ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಅಂದರೆ, ಆಫ್ಟರ್ 2 months ಆಫ್ ಮ್ಯಾರೇಜ್ ನಾವಿವತ್ತು ಹನಿಮೂನ್ಗೆ ಕಾಶ್ಮೀರ ಹೋಗ್ತಾ ಇದ್ದೀವಿ. ಫೈನಲಿ ಮೈ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ನನಗೆ ರಿಯಲ್ ಸ್ನೋ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಒಂದು ಖುಷಿ ವಿಚಾರ ಏನು ಅಂತ ಅಂದರೆ, ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಹಿಸ್ ವೈಫ್ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಕೂಡ ರೀಸೆಂಟಾಗಿ ಮದುವೆ ಆಯಿತು. 1.5 month ಆಯಿತು ಅವ್ರದ್ದು ಮದುವೆ ಆಗಿ. ನಮ್ಮದು 2 months ಆಯಿತು. ಸೊ ಇಬ್ಬರು ಕಪಲ್ಸು ಕೂಡ ಹನಿಮೂನ್ಗೆ ಕಾಶ್ಮೀರ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಒಂದು ವೆದರ್ಗೆ ಕಾಶ್ಮೀರ್ ಹೇಗಿರುತ್ತೆ ಅನ್ನೋದು ನನಗೆ ನೋಡೋವಂಥ ಕುತೂಹಲ ಜಾಸ್ತಿನೇ ಇದೆ. ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿದ್ದು ಸ್ನೋಫಾಲ್ ಅದೆಲ್ಲ. ಯೂಶ್ವಲಿ ಎಲ್ರೂ ಶಿಮ್ಲಾ, ಮನಾಲಿ, ಕಾಶ್ಮೀರ ಅಂತ ಹೋಗ್ತಾರೆ. ಸೊ ನಾವು ಅಷ್ಟೇ ಕಾಶ್ಮೀರನ ಚೂಸ್ ಮಾಡಿದ್ವಿ. ನಮ್ಮ ತಲೆಯಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇತ್ತು, ಎಲ್ಲಿಗೆ ಹೋಗಬೇಕು ಅಂತ. ಆ್ಯಂಡ್ ಫೈನಲಿ ವಿ ಚೂಸ್ ಕಾಶ್ಮೀರ್. ಫಸ್ಟು ಇಂಡಿಯಾನ ನೋಡೋಣ ಅಂತ ಹೇಳಿ. ಇಂಡಿಯಾದಲ್ಲಿ ನಾವು ನಾರ್ತ್ ಸೈಡ್ ಹೋಗೇ ಇಲ್ಲ. ಸೊ ಇಟ್ ಈಸ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ತುಂಬಾ ಖುಷಿ ಇದೆ. ಹಾಗೆ ನನ್ನ ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಇದು ಬರೀ ನಂದಷ್ಟೇ ಲಗೇಜು. ನಾವು ಆಲ್ಮೋಸ್ಟ್ 1 week ಹೋಗ್ತಾ ಇರೋದ್ರಿಂದ ನಾನು ಜಾಸ್ತಿನೇ ಬಟ್ಟೆ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕಾಗ್ಬೋದು, ಅಥವಾ ಅಲ್ಲಿ ಏನಾದ್ರು ತುಂಬಾ ಚಳಿ ಇದ್ದರೆ ನನಗೆ ಮೇಲೆ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಕಾಶ್ಮೀರ ಹೋಗ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ ಕೂಡ ಇದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇದೆ. ಯಾಕಂದರೆ ನನಗೆ ಕೋಲ್ಡ್ ಅಷ್ಟು ಆಗಲ್ಲ. ಅದಕ್ಕೋಸ್ಕರ ಆಲ್ರೆಡಿ ಲೇಟ್ ಆಗಿದೆ. ನಾವಿವಾಗ ಟಿಫನ್ ಮಾಡಿಕೊಂಡು ಹೊರಡಬೇಕು. ನಮ್ಮ ಅತ್ತೆ ಬೇರೆ ನಮಗೆ ನೆನ್ನೆ ಚಕ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಸ್ನ್ಯಾಕ್ಸ್ಗೆ ತಿನ್ನೋದಕ್ಕೆ ಅಂತ ಹೇಳಿ. ಅಲ್ಲಿ ಊಟ ಸಿಕ್ಟಾಗುತ್ತೋ ಇಲ್ವೋ ಅಂತ ಹೇಳಿ, ಸ್ವಲ್ಪ ಸ್ನ್ಯಾಕ್ಸ್ ಅಂತ ಮನೆ ತಿಂಡಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಚಕ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಟಿಫನ್ ಕೂಡ ಮಾಡಿಕೊಟ್ಟಿದ್ದಾರೆ ಫ್ಲೈಟಲ್ಲಿ ತಿನ್ನೋದಕ್ಕೆ. ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಬೇಗ ಹೋಗಿ ಟಿಫನ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೊರಡಬೇಕು. ಸಾರಿ, ನನ್ನ ಔಟ್ಫಿಟನ್ನು ತೋರಿಸಲೇ ಇಲ್ಲ. ಸೊ ಈ ಒಂದು ಔಟ್ಫಿಟ್ನ ನಾನು ಹಾಕ್ಕೊತಾ ಇದ್ದೀನಿ. ಜೀನ್ಸ್ ಸ್ಕರ್ಟ್, ಕೈಂಡ್ ಆಫ್ 1 piece ಡ್ರೆಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಡ್ರೆಸ್ನ ನಾನು ಏರ್ಪೋರ್ಟ್ ಲುಕ್ಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಪರ್ಲ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಯಾವುದೇ ಗೋಲ್ಡ್ನ ನಾನು ಕ್ಯಾರಿ ಮಾಡ್ತಾ ಇಲ್ಲ, ಎಕ್ಸೆಪ್ಟ್ ರಿಂಗ್ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ರಿಂಗ್ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಂಗಲಸೂತ್ರ ಅದೆಲ್ಲೂ ಹಾಕ್ಕೊಂಡಿಲ್ಲ. ಯಾಕಂದರೆ ಅಲ್ಲಿ ಏನಾದ್ರು ಮಿಸ್ ಆಗ್ಬೋದು, ಚೈನ್ಸ್ ಆಮೇಲೆ ಇಯರಿಂಗ್ಸ್ ಅದೆಲ್ಲನೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಾನು ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ. ಸೊ ನಮ್ಮ ಅತ್ತೆನೂ ಅಷ್ಟೇ. ಆ್ಯಂಡ್ ನಮ್ಮ ಅತ್ತೆ ಹೇಳಬೇಕು ಅಂದರೆ ಸೂಪರ್ ವರಿ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ನನಗೆ ಇಲ್ಲಿನ ಕೋಲ್ಡೇ ನನಗೆ ತಡ್ಕೊಳಕ್ಕಾಗಲ್ಲ. ಅಲ್ಲಿ ಹೋಗಿ ಇವಳು ಆ ಕೋಲ್ಡ್ನ ಹೆಂಗೆ ತಡ್ಕೋತಾಳೆ ಅನ್ನೋದು ಅವ್ರಿಗೆ ವರಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಹೌದು, ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ಅವ್ರಿಗೂ ಕೂಡ ವರಿ ಆಗಿಬಿಟ್ಟಿದೆ. ನೋಡಬೇಕು. ಆದಷ್ಟು ಎಲ್ಲ ತೊಗೊಂಡಿದ್ದೀನಿ. ಇನ್ನು ಟ್ರಿಪ್ ಮುಗಿಸ್ಕೊಂಬರೋದೊಂದೇ ಬಾಕಿ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್. ನಾವು ಕಾಶ್ಮೀರ್ ರೀಚ್ ಆಗೋವರೆಗೂ ಸ್ಟೇ ಟ್ಯೂನ್ಡ್. ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ನಾವು ಇನ್ನೇನು ಏರ್ಪೋರ್ಟ್ ರೀಚ್ ಆದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ನೀವು ಸುತ್ತಮುತ್ತ ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ ಹೇಳಿ. ಆ್ಯಂಡ್ ಫೈನಲಿ ನಾವು ಏರ್ಪೋರ್ಟ್ ಹತ್ರನೇ ರೀಚ್ ಆದ್ವಿ. ಆ್ಯಂಡ್ ಒಳಗಡೆ ಹೋಗಬೇಕು. ಹಾಗೆಯೇ ನನಗೆ ಫಸ್ಟ್ ಟೈಮ್ ನಾನು ಏರ್ಪೋರ್ಟನ್ನು ನೋಡ್ತಾ ಇರೋದು. ನಾನು ಯಾವತ್ತೂ ಫ್ಲೈಟಲ್ಲಿ ಟ್ರಾವೆಲೇ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಒಂಥರ ಮಿಕ್ಸ್ಡ್ ಫೀಲಿಂಗ್ ನನಗೆ. ಹಾಗೆಯೇ ನಮ್ಮ ಲಗೇಜಸ್ ಎಲ್ಲ ಇಳಿಸ್ಕೊಂಡ್ವಿ. ಹಾಗೆ ನಾವು ಒಂದು ಟ್ರಾಲಿನ ತೊಗೊಂಡು, ಲಗೇಜಸ್ ತುಂಬ ಇರೋದ್ರಿಂದ ಆ ಟ್ರಾಲಿ ಸಹಾಯದಿಂದ ನಾವು ತೊಗೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಟ್ರಾಲಿಯನ್ನು ತೊಗೊಂಡ್ವಿ. ಹಾಗೆಯೇ ಅಲ್ಲಿ ಸುತ್ತಮುತ್ತ ನೋಡ್ಬೋದು ನೀವು ಎಷ್ಟು
ಫಾಗ್ ಇದೆ ಅಂತ ಹೇಳಿ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 10 AM ಇನ್ ದ ಮಾರ್ನಿಂಗ್, ಬಟ್ ಅಷ್ಟು ಫಾಗ್ ಇದೆ. ಆ್ಯಂಡ್ ಫೈನಲಿ ನಾವು ನಮ್ಮ ಲಗೇಜಸ್ನೆಲ್ಲ ಒಂದು ಟ್ರಾಲಿಲಿ ಹಾಕ್ಕೊಂಡು ಹೊರಡ್ತಾ ಇದ್ವಿ. ಹಾಗೆಯೇ ಇನ್ನೂ ಸುನಿ ಹಾಗೆ ಐಶು ಬರಬೇಕಿತ್ತು. ನಾವು ಏರ್ಪೋರ್ಟೆಲ್ಲ ಒಂದು ರೌಂಡ್ ನೋಡಿಕೊಂಡು ಅಲ್ಲಿ ಫೋಟೋಶೂಟ್ ಮಾಡಿಕೊಂಡು ಹಾಗೆಯೇ ಟ್ರಾನ್ಸಾಕ್ಷನ್ ವಿಡಿಯೋ ಎಲ್ಲ ಮಾಡಿಕೊಂಡು ನಿಂತಿದ್ವಿ. ಆ್ಯಂಡ್ ನಂಗಂದು ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಏರ್ಪೋರ್ಟೆಲ್ಲ ನೋಡಿ ಹಾಗೆ ಎಷ್ಟೊತ್ತಿಗೆ ಫ್ಲೈಟ್ ಹತ್ತೀನಿ ಅಂತ. ಸೊ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಬಂದರು. ಇವರೇ ಸುನಿಲ್ ಕುಮಾರ್ ಹಾಗೆ ಇವರೇ ಐಶ್ವರ್ಯ ಪಾಟೀಲ್. ದಿಸ್ ಕಪಲ್ ಜೊತೆ ನಾವು ಹೋಗ್ತಾ ಇರೋದು ಕಾಶ್ಮೀರ್ಗೆ. ಒಳಗೆ ಬಂದ್ವಿ, ಟಿಕೆಟ್ ತಗೊಳ್ಬೇಕು. ಇಂಡಿಗೋ ಫ್ಲೈಟಲ್ಲಿ ನಾವು ಹೋಗ್ತಾ ಇರೋದು. ಈ ಮ್ಯಾನ್ಯುಯಲ್ ಮಷಿನ್ಸ್ ಇದೆ. ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ ಆ್ಯಂಡ್ ಟಿಕೆಟ್ಸ್ನೆಲ್ಲ ಇಲ್ಲಿಂದ ತಗೋಬೋದು. ಸೊ ಎಲ್ಲರೂ ಸೇರಿ ಟಿಕೆಟ್ ತಗೋತಾ ಇದ್ದಾರೆ. ಹೌದಾ, ಮಾಡಿದೆ. ಬೋರ್ಡಿಂಗ್ ಪಾಸ್ ಬರ್ತಾ ಇದೆ ಗೈಸ್. ಎಸ್, ಹಾಂ. ಟ್ಯಾಗನ್ನು ನಾವು ಟ್ರಾಲೀಸ್ಗೆ ಹಾಕಬೇಕು. ಸೊ ಆಮೇಲೆ ಹಾಕ್ಬೇಕಿದ್ದು. ಇವಾಗ ಹೋಗ್ತಾ ಇದ್ದೀವಿ. ಇದು ಸ್ಕ್ಯಾನ್ ಮಾಡಿ ನಮಗೆ ಲಗೇಜ್ ಕೊಡೋದ್ರಿಂದ ಸೊ ಇದನ್ನು ನಾವು ಯಾವಾಗಲೂ ನಮ್ಮ ಟ್ರಾಲೀಸ್ಗೆ ಹಾಕಬೇಕು, ಲಗೇಜ್ ಬ್ಯಾಗ್ಸ್ಗಳಿಗೆ ಹಾಕಬೇಕು. ಆ್ಯಂಡ್ ಶೆಡ್ಯೂಲ್ ಇದೆ. ಇಟ್ ಇಸ್ ಸೋ ಬ್ಯೂಟಿಫುಲ್, ಸಕ್ಕದಾಗಿದೆ. ಹರಿ, ಆರ್ ಯು ಎಕ್ಸೈಟೆಡ್? ಅಂಬಾನಿ ತುಂಬಾನೇ. ಇಲ್ಲಿ ನಮಗೆ ಬ್ಯಾಗೇಜ್ ಟ್ಯಾಗ್ಸ್ನ ಹಾಕಿ ಬ್ಯಾಗ್ಸ್ನೆಲ್ಲ ಕಳಿಸ್ತಾರೆ. ಸೊ ನೋಡ್ಬೋದು, ಈ ಥರ ಟ್ಯಾಗ್ಸ್ನ ಬಿಚ್ಚಿ ಈ ಥರ ಸ್ಟಿಕ್ ಮಾಡ್ತಾರೆ. ಸೊ ಇದು 18 kg ಇದೆ. ಸೊ ಇರೋದ್ರಿಂದ ಸೊ ಅಲೋ ಮಾಡಿದ್ರು. ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಇಲ್ಲೆಲ್ಲ ಸ್ವಲ್ಪ ಚೆಕ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಡೀಪಾಗೆ ಚೆಕ್ ಮಾಡ್ತಾರೆ ನಮ್ಮ ಬ್ಯಾಗ್ಸಲ್ಲೆಲ್ಲ ಏನೇನಿದೆ ಅಂತ ಹೇಳಿ. ಓಪನ್ ಮಾಡಿ ಚೆಕ್ ಮಾಡಿ ನಮ್ಮನ್ನ ಒಳಗೆ ಬಿಡ್ತಾರೆ. ಮೊಬೈಲ್ ಚಾರ್ಜ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಚೆಕ್ಕಿನ್ ಎಲ್ಲನೂ ಆಯಿತು. ಪಿನ್ ಟು ಪಿನ್ ಚೆಕ್ ಮಾಡಿದ್ರು. ಈವನ್ ಗ್ಯಾಜೆಟ್ಸ್ ಎಲ್ಲನೂ ಸಪ್ರೇಟ್ ಟ್ರೇಯಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದ್ರು. ಆ್ಯಂಡ್ ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ವೆಯ್ಟ್ ಮಾಡಿ ಇನ್ನು 1 hour ಆಗುತ್ತೆ ನಾವು ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ಆ್ಯಂಡ್ ಹೋಗೋದಕ್ಕೆ. ಆ್ಯಂಡ್ ನಾವಿನ್ನು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಲೆಟ್ಸ್ ಸಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನಾವು ಕಾಶ್ಮೀರ ಅಂತ. ನಾನು ಫ್ಲೈಟ್ನ ಇಷ್ಟು ಹತ್ರದಿಂದ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಇಷ್ಟೊಂದು ದೊಡ್ಡದಿರತ್ತೆ ಫ್ಲೈಟ್ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಆ್ಯಂಡ್ ಅಲ್ಲಿ ತಂಜಾವೂರ್ದು ಪೇಂಟಿಂಗ್ಸ್ ಕೂಡ ಇಟ್ಟಿದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವ್ರು ಮೆನ್ಷನ್ ಮಾಡಿದರು 24 ಕ್ಯಾರೆಟ್ ಗೋಲ್ಡಿಂದ ಅಂತೇಳಿ. ಸೊ ನಮ್ಮದು ಗೇಟ್ ನಂಬರ್ 30 ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಯಾಕಂದರೆ ನಾವು ಬೋರ್ಡಿನ ಹಾಕಬೇಕಾಗಿತ್ತು. ಸೊ ಅದಕ್ಕೋಸ್ಕರ. ಆ್ಯಂಡ್ ಫೈನಲಿ ಬೋರ್ಡಿನ ಆಗಿ ನಮ್ಮ ಒಂದು ಸೀಟೆಲ್ಲ ಚೆಕ್ ಮಾಡಿಕೊಂಡು ಕೂತ್ಕೊತಾ ಇದ್ವಿ. ಆ್ಯಂಡ್ ನಂಗದು ತುಂಬ ಖುಷಿ ಆಗ್ತಾಯಿತ್ತು. ಫ್ಲೈಟ್ ಟೇಕ್ ಆಫ್ ಆದಮೇಲಂತೂ ಆ ಕೆಳಗಡೆ ಇರೋ ವ್ಯೂ ನೋಡೋದೇ ಮಜಾ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಟೇಕ್ ಆಫ್ ಆಗಬೇಕಾದ್ರೆ ಲೈಕ್ ಸ್ಟಮಕ್ ಒಳಗಡೆ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಾಯಿತ್ತು. ತುಂಬಾ ಖುಷಿ ಆಗ್ತಾಯಿತ್ತು. ನನಗೆ ಖುಷಿಗೆ ಲೈಕ್ ಹೆಂಡೇ ಇಲ್ಲ ಅನ್ನೋ ಥರ ಅಷ್ಟು ಖುಷಿ ಆಗ್ತಾಯಿತ್ತು. ಯಾಕಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು. ಈ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಆಗಿರುತ್ತೆ. ಇಲ್ಲಿ ನಮಗೇನು ತಿನ್ನೋಕ್ಕೇನು ಕೊಡಲಿಲ್ಲ ಗೈಸ್. ಒಂದು ಗ್ಲಾಸ್ ಆಫ್ ವಾಟರ್ ಕೊಟ್ಟಿದ್ರು. ಆ ಗ್ಲಾಸ್ ಒಳಗಡೆ ನಾವು ಚಕ್ಲಿ ಹಾಕ್ಕೊಂಡು
ನಾನು ನನ್ನ ಹಸ್ಬೆಂಡು ಹಾಗೆ ಹಿಂದೆ ಇಬ್ಬರಿದ್ದಾರೆ, ಅವರು ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ ಚಕ್ಲಿ, ಥ್ಯಾಂಕ್ಸ್ ಟು ನಮ್ಮತ್ತೆ. ಈಗ ನಾವು ಟರ್ಮಿನಲ್ 2ಗೆ ಹೋಗಬೇಕು. ಈ ಬಸ್ಸಲ್ಲಿ ಹೋದರೆ ಟರ್ಮಿನಲ್ 2 ಕರ್ಕೊಂಡು ಹೋಗ್ತಾರೆ. ದಿಸ್ ಇಸ್ ದ ಡೆಲ್ಲಿ ಏರ್ಪೋರ್ಟ್, ಕಂಪ್ಲೀಟ್ ಡೆಲ್ಲಿ ಏರ್ಪೋರ್ಟ್ ವ್ಯೂ. ಸೊ ಈಗ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀವಿ, ನಾನು ಹರೀಶ್. ಆ್ಯಕ್ಚುಲಿ ಬಸ್ ಫ್ರೀ ಇರಬೇಕು, 8 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಟರ್ಮಿನಲ್ 2ಗೆ. ಸೊ ಇವರು ನಮ್ಮ ಹತ್ರ 40 ರೂಪೀಸ್ ಈಚ್ ತಗೊಂಡ್ರು. ತುಂಬ ಚಳಿ ಇದೆ ಡೆಲ್ಲಿ, ತುಂಬ ಚಳಿ ಇದೆ. ಆಲ್ಮೋಸ್ಟ್ 3 o'clock ಆಗಿದ್ರು ಕೂಡ ತುಂಬ ಚಳಿ ಇದೆ. ಬಿಸಿಲು ಕೂಡ ಇದೆ, ವೆದರ್ ತುಂಬ ಕೋಲ್ಡ್. ಬ್ಯಾಂಗ್ಳೂರಿಂದಲೂ ಅಷ್ಟೇ, ಬ್ಯಾಂಗ್ಳೂರಲ್ಲೂ ಅಷ್ಟೇ ಕೋಲ್ಡ್ ಇತ್ತು, ಆ್ಯಂಡ್ ಡೆಲ್ಲಿಲೂ ಅಷ್ಟೇ ಕೋಲ್ಡ್ ಇದೆ. ಕಾಶ್ಮೀರಲ್ಲಿ ಹಂಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಡೆಲ್ಲಿ ಏರ್ಪೋರ್ಟ್ ನೋಡಿ ಗೈಸ್, ರೈಲ್ವೆ ಸ್ಟೇಷನ್ ಥರ ಅನಿಸ್ತಾ ಇದೆ ನನಗೆ. ಎಷ್ಟು ಜನ ಅಂದರೆ ಜನ ಎಲ್ಲ ಕಡೆ ಜನ. देखो विंटेज हो जाए तो जी बस हम बस में हैं, बस जा रहे हैं फ्लाइट में, तो फिर आप डाल 10 मिनट में मुझे मैसेज विंटेज वो है भी बस करा लेते हैं। ಹೌದು, ಅದಕ್ಕೆ ಇಲ್ಲೇ ಇದೀವಿ ನಾವು. ನೈಟ್ ಟೈಮು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೌಂಡ್ ತುಂಬ ಜಾಸ್ತಿ ಇದೆ, ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸೌಂಡ್ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನಾನು ಪ್ಲೇನ್ನ ನೋಡ್ತಾ ಇರೋದು. ಇಟ್ಸ್ ಸಕ್ಕತ್ತಾಗಿದೆ ಆ್ಯಂಡ್ ಅದೆಲ್ಲ ನಾವು ಏರ್ ಕ್ರಾಫ್ಟ್ ಆ್ಯಂಡ್ ರನ್ವೇಸ್ನೆಲ್ಲ ಮಾರ್ನಿಂಗ್ ಟೈಮ್ ನೋಡೋದಕ್ಕಿಂತ ನೈಟ್ ಟೈಮ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ, ಯಾಕಂದರೆ ಅಲ್ಲಲ್ಲಿ ಲೈಟ್ಸ್ ಹಾಕಿರ್ತಾರೆ, ಬಿಕಾಸ್ ಲ್ಯಾಂಡಿಂಗ್ ಆಗೋದಿರುತ್ತೆ. ಹಾಗೆ ತುಂಬ ವಿಷಯಗಳನ್ನ ನಾನು ತಿಳ್ಕೊಂಡೆ, ಯಾಕಂದರೆ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಏರ್ಪೋರ್ಟ್ ಆ್ಯಂಡ್ ಏರ್ಲೈನ್ಸ್ ಬಗ್ಗೆ ಆಗಿರ್ಬೋದು, ಪ್ಲೇನ್ ಬಗ್ಗೆ ಆಗಿರ್ಬೋದು. ಸೊ ತುಂಬಾ ದೊಡ್ಡದಿದೆ, ನನಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ದೊಡ್ಡದಿರುತ್ತೆ ಏರೋಪ್ಲೇನ್ದು ಪಾರ್ಕಿಂಗ್ ಏರಿಯಾಸ್ ಎಲ್ಲ. ಆ್ಯಂಡ್ ಫೈನಲಿ ಟೇಕ್ ಆಫ್ ಆಯಿತು. ಆ್ಯಂಡ್ ಈವ್ನಿಂಗ್ ಟೈಮ್ ಕೇಳಬೇಕು, ಆ ವ್ಯೂ ಇನ್ನೂ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಲೈಟ್ಸ್ ಎಲ್ಲ ಕಾಣ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯೂಶ್ವಲಿ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ಫ್ಲೈಟನ್ನು ನೋಡ್ತಿದ್ದವಳು. ಇವತ್ತು
ಫ್ಲೈಟ್ ಒಳಗಡೆನೇ ಕೂತ್ಕೊಂಡು ಕೆಳಗಡೆ ಇರುವಂಥ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ನಾನು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ವಿಂಡೋ ಸೈಡೇ ಕೂತ್ಕೊಂಡು ಆಲ್ಮೋಸ್ಟ್ ನಾನು ವ್ಯೂನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ನಾವು ಶ್ರೀನಗರ್ಗೆ ರೀಚ್ ಆದ್ವಿ. ನೀವು ನೋಡ್ಬೋದು ಎಷ್ಟು ಸ್ನೋ ಇದೆ ಹೇರ್ ಲೈನ್ಸಲ್ಲೇ ಅಂತ ಅಂದ್ಬಿಟ್ಟು. ವೆಲ್ಕಮ್ ಟು ಶ್ರೀನಗರ್. ಫೈನಲಿ ನಾವು ಶ್ರೀನಗರಕ್ಕೆ ಬಂದು ರೀಚ್ ಆದ್ವಿ. ದಿಸ್ ಇಸ್ ದ ಏರ್ಪೋರ್ಟ್. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳೆಲ್ಲ ಖಾಲಿಯಾಗಿದೆ. 9:00 9:20 ಆಯಿತು. ಸೊ ನಮ್ಮ ಲಗೇಜಸ್ ಅಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಸುನಿ ಮತ್ತು ಹರಿ ಇಬ್ಬರೂ ವೆಯ್ಟ್ ಮಾಡ್ತಾ ಇದ್ದಾರೆ ಲಗೇಜಸ್ಗೆಲ್ಲ. ಹಾಗೆ ಐಶು ಕೂಡ ಇದ್ದಾರೆ. ಆ್ಯಂಡ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಇವರೆಲ್ಲ ಹಾಕ್ಕೊಂಡಿರುವಂಥ ಔಟ್ಫಿಟ್ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಓಲ್ಡ್ ಡೇ ನಮಗೆ ಜರ್ನಿಯಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಸಮ್ ಅಂತ ಹೇಳ್ಬೋದು. ಆ್ಯಂಡ್ ನಾವೀಗ ನೈಟು ಸ್ಟೇ ಮಾಡ್ತಿರೋದು ದ ಮಲಾಡ್ ಅನ್ನೋ ಹೋಟೆಲಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ. ಸೊ ಇದೆಷ್ಟು ಚೆನ್ನಾಗಿದೆ ಅಂದರೆ ನೀವೇ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಕರ್ಟನ್ ಆ್ಯಂಡ್ ವೈಟ್ ಆ್ಯಂಡ್ ದಿಸ್ ಕರ್ಟನ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೈಟ್ ಸ್ಟೇಗೆ ಮಾತ್ರ ನಾವು ಪ್ಯಾಕೇಜಲ್ಲಿ ಇವತ್ತು ನೈಟ್ ಬಂದಿರೋದ್ರಿಂದ ನೈಟ್ ಸ್ಟೇಯಲ್ಲಿ ಮಾತ್ರ ಒಂದೇ ಒಂದು ಹೋಟೆಲ್ನ ಬುಕ್ ಮಾಡಿಕೊಡಿ ಅಂತ ಹೇಳಿದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಶ್ರೂಮ್ ಕೂಡ ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗೀಸರ್ ಎಲ್ಲ ಇದೆ. ಆ್ಯಂಡ್ ದಿಸ್ ಮಿರರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ದೊಡ್ಡ ಗೀಸರ್ ಕೂಡ ಇದೆ. ಆ್ಯಂಡ್ ಎ ಸಿ ಕೂಡ ಇದೆ. ಎ ಸಿಲಿ ಇವಾಗ ಕಮ್ಮಿ ಇಟ್ಟಿದ್ದಾರೆ, ಸ್ವಲ್ಪ ಹಾಟ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ರೂಮಲ್ಲಿ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಒಂದೇನು ಪ್ಲಗ್-ಇನ್ ಮಾಡಿದ್ದೀವಲ್ಲ, ಸೊ ಇದು ಒಂಥರ ಒಳಗಡೆ ಒಂದು ಹೀಟರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಏನೋ ಹಾಕಿದ್ದಾರೆ. ಸೊ ಇದು ಬೆಡ್ಡೆಲ್ಲ ಹೀಟ್ ಮಾಡುತ್ತೆ, ಸ್ವಲ್ಪ ಒಂದು ರೀತಿ ಬೆಚ್ಚಗೆ ಮಾಡುತ್ತೆ. ಸೊ ಅದರಿಂದ ನಮಗೆ ಜಾಸ್ತಿ ಚಳಿ ಆಗಲ್ಲ. ಅದೊಂದು ಫೆಸಿಲಿಟಿ ಇದೆ, ತುಂಬ ಚೆನ್ನಾಗಿದೆ. ಮೇ ಬಿ ಇಲ್ಲಿರುವಂಥ ರೆಸ್ಟೋರೆಂಟ್ಸ್ ಅಥವಾ ರೆಸಾರ್ಟ್ಸ್ ಅಥವಾ ಹೋಮ್ ಸ್ಟೇಸ್ಗಳಿರ್ತವೆ, ಹೋಟೆಲ್ಗಳಿರ್ತವೆ. ಸೊ ಅಲ್ಲೆಲ್ಲ ಈ ಥರ ಫೆಸಿಲಿಟಿ ಇದೆ ಅಂತ ಅಂದ್ಕೊತೀನಿ. ಮೇ ಬಿ ಯಾಕಂದರೆ ಈ ಚಳಿಲಿ ನಮ್ಮಂಥ ಟೂರಿಸ್ಟ್ಗಳು ಇರೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು ರೂಮು. ಆ್ಯಂಡ್ ಎ ಸಿ ತಟ್ಟಿಗಿದೆ, ಸ್ವಲ್ಪ ಬಿಸಿ ಬಿಸಿ ಬರ್ತಿದೆ, ಚೆನ್ನಾಗಿದೆ. ನೋಡಿದ್ರಲ್ಲ ನಮ್ಮ ಜರ್ನಿಯನ್ನು, ಬ್ಯಾಂಗ್ಳೂರ್ ಟು ಶ್ರೀನಗರ್ ಜರ್ನಿ. ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ನೈಟ್ ಆಯಿತು ನಾವು ಬಂದು ತಲುಪೋಷ್ಟರಲ್ಲಿ. ಯಾಕಂದರೆ ನಮಗೆ ಲೇಓವರ್ ತುಂಬ ಜಾಸ್ತಿ ಟೈಮ್ ತೊಗೋತು. ಅಲ್ಲೇ ನಮಗೆ ಟೈಮ್ ಹೋಗಿಬಿಡ್ತು ಲೇಓವರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಕರೆಂಟ್ಲಿ ನಾವಿವಾಗ ಶ್ರೀನಗರಲ್ಲಿದ್ದೀವಿ. ಆ್ಯಂಡ್ ನಾಳೆ ಕೂಡ ಶ್ರೀನಗರ್ದು ಏನು ಸುತ್ತಮುತ್ತ ಏನೇನು ಪ್ಲೇಸಸ್ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಶ್ರೀನಗರ್ ಕಂಪ್ಲೀಟ್ ವಿಡಿಯೋ ಬರುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಮೈ ಹೊಸ ವ್ಲಾಗೋಸ್ಕರ ಸ್ಟೇ ಟ್ಯೂನ್ಡ್. ಆ್ಯಂಡ್ ತುಂಬ ಚಳಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ. ಥ್ಯಾಂಕ್ ಯು. ಲವ್ ಯು ಆಲ್.